ಸಸಿಗಳು ಮರವಾಗಿ ಬೆಳೆದ ನಂತರ ನಮ್ಮೆಲ್ಲರಿಗೂ ಉಸಿರು ನೀಡುತ್ತೆ ಎಂಬ ಪರಿಕಲ್ಪನೆಯಡಿ ಸೈಯದ್ ಮುಜಾಹಿದ್ ಖಾದ್ರಿ ಮತ್ತು ಅವರ ಗೆಳೆಯರ ಬಳಗವು ಪರಿಸರ ಜಾಗೃತಿ ಕಾರ್ಯಕ್ರಮ ಮಾನ್ವಿ ಪಟ್ಟಣದ ಡಿಗ್ರಿ ಕಾಲೇಜಿನಲ್ಲಿ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದು ಗಣ್ಯರು ಗುಣಗಾನ ಮಾಡಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಡಿಗ್ರಿ ಕಾಲೇಜಿನಲ್ಲಿ ನಡೆದ ಯುವಕರ ಬಳಗ ಹಮ್ಮಿಕೊಂಡಿದ್ದ ಒಂದು ಸಸಿ ಸಾವಿರ ಉಸಿರು ಎಂಬ ಕಾರ್ಯಕ್ರಮದಲ್ಲಿ ವಕೀಲ ಶ್ಯಾಮಸುಂದರ್ ಭಾಗವಹಿಸಿ ಮಾತನಾಡಿ, ಪರಿಸರ ಜಾಗೃತಿಯು ಈ ಹಿಂದೆ ಪುರಸಭೆ ಅಧ್ಯಕ್ಷರಾದ ನಜರುದ್ದೀನ್ ಖಾದ್ರಿ ಅವರಿಗೆ ಕ್ಲೀನ್ ಸಿಟಿ ಗ್ರೀನ್ ಸಿಟಿ ಎಂಬ ಆಲೋಚನೆ ಇತ್ತು. ಹೀಗಾಗಿ ಅವರ ಮಗ ಸೈಯದ್ ಮುಜಾಹಿದ್ ಖಾದ್ರಿ ಪರಿಸರ ಕಾಳಜಿ ಬಗ್ಗೆ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದರು. ಮುಜಾಹಿದ್ ಖಾದ್ರಿ ಮತ್ತು ಅವರ ಗೆಳೆಯರ ಬಳಗಕ್ಕೆ ಧನ್ಯವಾದ ಹೇಳುತ್ತೇನೆ. ಯಾಕೆಂದರೆ ನಮ್ಮೂರಿನ ಯುವಕರು ಈ ತರಹದ ಕಾಳಜಿಗೆ ನಾವು ಬಾಗಲೇಬೇಕು. ನಾವು ಸಹ ಇವರೊಂದಿಗೆ ಕೈಜೋಡಿಸುತ್ತೇವೆ ಎಂದು ವಕೀಲ ತನ್ವೀರ್ ತಿಳಿಸಿದರು. ಮಾನ್ವಿಯ ಪ್ರಥಮ ದರ್ಜೆಯ ಸರ್ಕಾರಿ ಕಾಲೇಜಿನಲ್ಲಿ ಇವತ್ತು ಹಮ್ಮಿಕೊಂಡಂತ ಕಾರ್ಯಕ್ರಮ ಒಂದು ಹಸಿರು ಸಾವಿರ ಉಸಿರು ಎಂಬ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಆತ್ಮೀಯರಾಗಿರುವಂತಹ ನಮ್ಮ ಮಾನ್ವಿಯ ಗೆಳೆಯರು ಸೈಯದ್ ನಜೀರ್ ಸಾಹೇಬ್ ಖಾದ್ರಿ ಅವರು ಮತ್ತು ಅವರ ಸುಪುತ್ರರು ಈ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಪ್ರಪ್ರಥಮ ಇವರಿಗೆ ನಾನು ಅಭಿನಂದಿಸುತ್ತಾ, ಈಗಾಗಲೇ ನಮ್ಮ ಗೆಳೆಯರು ಮತ್ತು ನಮ್ಮ ಮೇಡಮ್ಗಳು ಈ ಪರಿಸರದ ಬಗ್ಗೆ ಬಹಳ ಸವಿಸ್ತರವಾಗಿ ಹೇಳಿದ್ದಾರೆ. ಈ ಪರಿಸರ ಗಿಡ ನೆಟ್ಟುವ ಮುಖಾಂತರ ಒಂದು ಒಳ್ಳೆಯ ಪರಿಸರವನ್ನು ನಾವು ಇವತ್ತು ಬೆಳೆಸಬೇಕಾಗಿದೆ. ಜೊತೆಗೆ ನಾವು ಗಿಡವೊಂದು ನೆಟ್ಟು ಪರಿಸರ ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಗೆ ಒಳ್ಳೆಯ ವಾತಾವರಣ ಅಂದ್ರೇನು ಪ್ರತಿಯೊಬ್ಬರಿಗೆ ಇದು ಜವಾಬ್ದಾರಿ. ಇವತ್ತು ನಾವು ಮಾಡಿದಂಥ ಕಾರ್ಯಕ್ರಮ ಆಯೋಜಕರಿಗೂ ಮತ್ತು ಇಲ್ಲಿ ಬಂದಂಥ ಜನರಿಗೆ ಅಷ್ಟೇ ಅಲ್ಲದು, ಪ್ರತಿಯೊಬ್ಬ ಮಾನವಿಯಲ್ಲಿ ವಾಸಿಸುತ್ತಿರುವ ಪ್ರತಿಯೊಬ್ಬ ನಾಗರಿಕರ ಒಂದು ಬಹಳ ಆದ್ಯತೆ ಜವಾಬ್ದಾರಿ ಇದೆ. ಅವರೆಲ್ಲರೂ ತಮ್ಮ ಜವಾಬ್ದಾರಿ ನಿಭಾಯಿಸಿದರೆ ಎಲ್ಲೆಲ್ಲಿ ಗಿಡಗಳಿದಾವ, ಕಸ ಕಡ್ಡಿ, ರೋಡಿನ ಒಂದು ಸ್ವಚ್ಛತೆ, ಚರಂಡಿ ಸ್ವಚ್ಛತೆ, ಈ ಪ್ರತಿಯೊಂದು ಆ್ಯಂಗಲ್ನಲ್ಲಿ ನಾವು ಪರಿಸರವನ್ನು ಕಾಪಾಡಿದರೆ ಮಾತ್ರ ಇವತ್ತು ಒಳ್ಳೆಯ ಪರಿಸರವನ್ನು ಗಿಡಗಳ ಮುಖಾಂತರ ನಾವು ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ ಎಂಬ ಮಾತನ್ನು ನಾವು ಹೇಳುತ್ತಾ ಕಾರ್ಯಕ್ರಮ ಆಯೋಜನೆ ಮಾಡಿದಿರತಕ್ಕಂಥ ಎಲ್ಲ ಯುವ ಬಳಗಗಳಿಗೆ ಮೊಟ್ಟ ಮೊದಲಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀನಿ. ಮಾನವಿಯಲ್ಲಿ ಈ ಒಂದು ಸಸಿ ಸಾವಿರ ಉಸಿರು ಅಂತಕ್ಕಂಥದ್ದು ರಾಜ್ಯ ವಸಂತ ನಾಯಕರು ಮಾನವಿಯಲ್ಲಿ ಪ್ರಾರಂಭ ಮಾಡಿದರು. ಆ ಕನಸು ನೆನಸಾಯಿತು. ನಿಜವಾಗಲೂ ಅದನ್ನು ನಾವು ಹಂಗೆ ಉಳಿಸ್ಕೊಂಡು ಹೋಗ್ಬೇಕು. ಅದೇ ರೀತಿ ನಜೀರ್ ಗುರು ಅವರು ಮೊಟ್ಟ ಮೊದಲಿಗೆ ನಾನು ಪುರಸಭೆ ಅಧ್ಯಕ್ಷರಾದಾಗ ಕ್ಲೀನ್ ಸಿಟಿ ಗ್ರೀನ್ ಸಿಟಿ ಅಂದಿದ್ರು. ಅದು ಆಗಲಿಲ್ಲ ಅವ್ರ ಕನಸು. ಇದ್ರ ಮೂಲಕ ಮುಂದೆ ಆಗಲಂತ ನನ್ನ ಅನಿಸಿಕೆ. ಒಂದು ಹಸಿರು ಸಾವಿರ ಉಸಿರು ಅಂತ ಒಂದು ಇಂದಿನ ಒಂದು ಸಮಾರಂಭದ ರೂವಾರಿಗಳಾದ ನಜೀರ್ ಖಾದ್ರಿ ಅವರಿಗೂ ಅವರ ಸುಪುತ್ರರಿಗೂ ಬಹಳ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ನಮ್ಗೆ ಅಗತ್ಯವಾಗಿದೆ. ಇಲ್ಲಿ ಇವತ್ತಿನ ದಿನಗಳಲ್ಲಿ ನಾವು ಬಹಳಷ್ಟು ಡೆವಲಪ್ ಆಗ್ತಾ ಇದ್ದೀವಿ ಅಂತ ಹೇಳಿ ಎಲ್ಲ ನಾವು ಗಿಡಗಳನ್ನ ಕಳೆದು 6 ಲೇನು 8 ಲೇನ್ ಮಾಡ್ಕೊಂಡು ಹೋಗ್ತೀವಿ. ಮತ್ತೆ ಸಿಟಿ ಒಳಗಂತ ಎಲ್ಲ ಮೆಟ್ರೋನ್ ಮಾಡ್ತಾರ, ಎಲ್ಲ ಗಿಡಗಳನ್ನ ಕಡ್ದು ಬಿಡ್ತಾರ. ಆ ಗಿಡಗಳದ್ದು ಒಂದು ಗಿಡ ಬೆಳಿಲಿಕ್ಕೆ ಎಷ್ಟು ವರ್ಷ ಬೇಕು? ಅಲ್ಲೊಂದು ಸಣ್ಣ ಸಸಿ ಹಾಕ್ಬಿಟ್ರೆ ಅದು ಯಾವಾಗ ಗಿಡ ಆಗ್ಬೇಕು, ಅದು ಯಾವಾಗ ಅದು ಡೆವಲಪ್ ಆಗಿ ಜನರಿಗೆಲ್ಲ ಉಸಿರು ಕೊಡ್ಬೇಕದು. ಹಿಂಗಾಗಿ ಯಾವ್ದು ಆದಷ್ಟು ಗಿಡ ಕಡಿಲಾರ್ದಂಗ ರೋಡ್ ಮಾಡ್ಕೊಂಡು ಹೋಗುವಂತ ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೋಬೇಕು. ಇದ್ದ ಗಿಡಗಳನ್ನ ಮೇಂಟೈನ್ ಮಾಡಿ ಹೊಸ ಗಿಡಗಳನ್ನ ಹಾಕ್ಬೇಕು. ಅದನ್ನ ಕಡಿದು ಸಣ್ಣ ಗಿಡ ಆಗ್ಬಿಟ್ರೆ ಅದು ಯಾವಾಗ ಬೆಳಿಬೇಕು? ಅದು ಇದು ನನ್ನೊಂದು ಒಂದು ಪರ್ಸನಲ್ ಅನಿಸಿಕೆ. ಒಂದು ಸಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಮಾನ್ವಿ ಎಲ್ಲಿ ಹಮ್ಮಿಕೊಂಡಂತ ನಮ್ಮ ಮಾನ್ವಿಯ ಪುರಸಭೆಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರರಾದಂಥ ನಜೀರ್ ಖಾದ್ರಿ ಅವರು ಮತ್ತು ಅವರ ಸುಪುತ್ರರವರು ಹಮ್ಮಿಕೊಂಡಂಥ ಈ ಕಾರ್ಯಕ್ರಮ ಮತ್ತು ಹಲವಾರು ಸಂಘ ಸಂಸ್ಥೆಗಳು ಕೂಡ ಸಂಯುಕ್ತಾಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಿಜಕ್ಕೂ ಇದು ಶ್ಲಾಘನೀಯ ಅಂತಲೇ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂತಂದರೆ ಇಂದಿನ ಈ ಒಂದು ವಾತಾವರಣದಲ್ಲಿ ನಾವು ಜೀವಿಸಲು ನಿಜಕ್ಕೂ ಸಂಕಷ್ಟಮಯವಾದಂಥ ವಾತಾವರಣ ಅಂತಲೇ ನಾವು ಹೇಳ್ಬೋದು. ನಾವು ಹಿಂದಿನ ಕಾಲದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ನಾವು ಯಾವುದೇ ಈ ರೀತಿಯ ಒಂದು ಜಾಗೃತಿಯನ್ನು ಮೂಡಿಸುವಂಥ ಅವಶ್ಯಕತೆ ಇರಲಿಲ್ಲ. ಯಾಕಂತಂದರೆ ಎಲ್ಲರೂ ಕೂಡ ಅನಕ್ಷರಸ್ಥರಾಗಿದ್ರೂ ಕೂಡ ಅಂದಿನ ವಾತಾವರಣ ಆ ರೀತಿಯಾಗಿ ಇರ್ತಿತ್ತು. ಅಂದರೆ ಎಲ್ಲ ಸರಿಯಾದ ಟೈಮಿಗೆ ಮಳೆ ಇರ್ತಿತ್ತು, ಬೆಳೆ ಇರ್ತಿತ್ತು, ಎಲ್ಲ ಇರ್ತಿತ್ತು. ರೈತರಿಗೆ ಕೂಡ ಅಲ್ಲ, ಕೇವಲ ರೈತರಿಗೆ ಮಾತ್ರ ಅಲ್ಲ, ಎಲ್ಲ ನಮ್ಮ ಮಾನವರಿಗೆ ಎಲ್ರಿಗೂ ಕೂಡ ಅನುಕೂಲವಾದಂಥ ಒಂದು ವಾತಾವರಣ ಇಲ್ಲಿವರೆಗೆ ನಾವು ನೋಡ್ಕೊಂತ ಬಂದಿವಿ. ಆದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ನಾವು ನೋಡ್ತಕ್ಕಂತ ಒಂದು ವಿಷಮಯವಾದಂತ ವಾತಾವರಣ ಅಂತಾನೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಮಸ್ಕಾರ. ಇಂದು ವಾಸವಿಯ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಮ್ಮ ಪುರಸಭೆಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ನಜರುದ್ದೀನ್ ಖಾದ್ರಿ ಅವರ ಒಂದು ಕಲ್ಪನೆ, ಅವರ ಅಧ್ಯಕ್ಷರಾಗಿದ್ದಾಗೆ ಒಂದು ಗ್ರೀನ್ ಸಿಟಿ ಕ್ಲೀನ್ ಸಿಟಿ ಅಂತೇಳಿ
ಇತ್ತು. ಅದು ಸರಿಸುಮಾರು ಈಗ ಒಂದು 8-10 ವರ್ಷ ಆದಮೇಲೆ ನಮ್ಮ ಗೆಳೆಯರ ಬಳಗದಿಂದ ಅವರ ಪುತ್ರರಾಗಿರ್ತಕ್ಕಂಥ ಮುಜಾಹಿದ್ ಖಾದ್ರಿ ಅವರ ಒಂದು ನೇತೃತ್ವದಲ್ಲಿ ಮಾನವೀಯ ಎಲ್ಲಾ ಒಂದು ಸಮಾಜದ ಗುರುಗಳ ನೇತೃತ್ವದಲ್ಲಿ ಮತ್ತು ಮಾನವೀಯ ಎಲ್ಲಾ ಪ್ರಮುಖ ವ್ಯಕ್ತಿಗಳ ಒಂದು ನೇತೃತ್ವದಲ್ಲಿ ಇಂದು ಈ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಮಾನ್ವಿಯಲ್ಲಿ ಸುಮಾರು ಒಂದು 200 ಗಿಡಗಳನ್ನ ನೆಡುವ ಒಂದು ಕಾರ್ಯಕ್ರಮ ನಮ್ಮ ನಜೀರುದ್ದೀನ್ ಖಾದ್ರಿ ಮಾಜಿ ಪುರಸಭಾ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆದಿದೆ. ಈ ಒಂದು ಶುಭ ಗಳಿಗೆಯಲ್ಲಿ ಅವರಿಗೆ ನಾವು ಧನ್ಯವಾದವನ್ನು ಕೋರುತ್ತಾ, ಮಾನವಿ ಒಂದು ಎಲ್ಲಿ ಒಂದು ಹಸಿರು ಉಳಿಸ್ಬೇಕು, ಉಸಿರು ಒಂದು ಸಸಿ 1000 ಉಸಿರು ಅಂತೇನು ತೆಗೆದುಕೊಂಡಿದ್ದಾರೆ ಈ ನುಡಿ. ಇದು ಮಾನವೀಯ ತುಂಬಾ ಪಸರಿಸಬೇಕು ಅಂತ ಹೇಳಿ ನಮ್ಮ ಆಸೆ. ವರದಿ ಹೇಳ್ತಾ ನಾನು ಶಫೀಕ್ 2 ಮಾತು ಹುಸೇನ್, ಮುಗಿಸ್ತೇನೆ. ಜೈ ಮಾನವಿ. ಹಿಂದ್, ಜೈ ಕರ್ನಾಟಕ.